ಕಾರ್ನ ಲೋನ್ ಮೇಲೆ ತೊಗೊಂಡ್ರೆ ಬೆಟರಾ ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ರೆ ಬೆಟರಾ? ತುಂಬಾ ಜನ ಹೇಳ್ತಾರೆ ಕಾರ್ನ ಲೋನ್ ಮೇಲೆ ತೊಗೊಂಡು ನಿಮ್ಮ ಹತ್ರ ಇರೋ ಹಣನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಹಣ ಸೇವ್ ಆಗುತ್ತೆ ಅಂತ. ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಇವತ್ತು ನೋಡೋಣ ಬನ್ನಿ. ಕಾರ್ ಪ್ರೈಸು 15 ಲ್ಯಾಕ್ ಇದೆ ಅನ್ಕೊಳ್ಳಿ. ಇವಾಗ ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ಫುಲ್ ಕ್ಯಾಶ್ ಕೊಟ್ಟು ಕಾರ್ ಪರ್ಚೇಸ್ ಮಾಡೋದು. ಇಲ್ಲೇನಾಗುತ್ತೆ ಅಂದ್ರೆ ನೀವು ಒಂದ್ಸತಿ ಕಾರ್ ಪರ್ಚೇಸ್ ಮಾಡಿದ್ಮೇಲೆ ಕಾರ್ ರೇಟು ಪ್ರತಿ ವರ್ಷ ಡಿಪ್ಲಿಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಮ ಹಣ ಕೂಡ ಡಿಪ್ಲಿಷನ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಆಪ್ಷನ್ ಏನು ಅಂದ್ರೆ ನಿಮ್ಮ ಹತ್ರ ಇರೋ 15 ಲ್ಯಾಕ್ ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಾರ್ನ ಲೋನ್ ಮೇಲೆ ತಗೊಳೋದು. ಇಲ್ಲೇನು ಅಂದ್ರೆ 15 ಲ್ಯಾಕ್ ಲೋನ್ 9% ಗೆ ತಗೊಂಡು 5 ಇಯರ್ಸ್ EMI ಕಟ್ಟಿದ್ರೆ 31,161 rupees ಪ್ರತಿ ತಿಂಗಳಿಗೆ ನೀವು ಕಟ್ಟಬೇಕಾಗುತ್ತೆ. ಅಲ್ಲಿಗೆ 5 ಇಯರ್ಸ್ ಗೆ 18,69,660 rupees ಲೋನ್ ಕಟ್ಟಬೇಕಾಗುತ್ತೆ. ಅಂದ್ರೆ ಇಂಟ್ರೆಸ್ಟ್ ಅಮೌಂಟ್ 3,69,660 rupees ಎಕ್ಸ್ಟ್ರಾ ಕಟ್ಟಿರ್ತೀರಾ. ಇವಾಗ ನಿಮ್ಮ ಹತ್ರ 15 ಲ್ಯಾಕ್ ಕ್ಯಾಶ್ ಇದೆ. ಈ 15 ಲ್ಯಾಕ್ ಕ್ಯಾಶ್ ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 12% ವರ್ಷಕ್ಕೆ ರಿಟರ್ನ್ ಸಿಗುತ್ತೆ. ನಾವು ಇದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 5 ಇಯರ್ಸ್ ಗೆ ನಮಗೆ 26,46,450 rupees ಸಿಗುತ್ತೆ. ಅಂದ್ರೆ ಟೋಟಲ್ 11,43,450 rupees ಪ್ರಾಫಿಟ್ ಸಿಗುತ್ತೆ. ಹಾಗೂ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದಿರೋ ಪ್ರಾಫಿಟ್ ಗೆ ನಾವು 10% ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂದ್ರೆ ನಮಗೆ ಪ್ರಾಫಿಟ್ ಸಿಗೋದು 10.8 ಲ್ಯಾಕ್ ಮಾತ್ರ. ಇವಾಗ 10.8 ಲ್ಯಾಕ್ ಮ್ಯೂಚುವಲ್ ಫಂಡ್ ಇಂದ ಬಂದಿರೋ ಪ್ರಾಫಿಟ್ ನ 3.7 ಲ್ಯಾಕ್ ಬ್ಯಾಂಕಿಗೆ ಲೋನ್ ಕಟ್ಟಿರೋ ಇಂಟ್ರೆಸ್ಟ್ ಇಂದ ಮೈನಸ್ ಮಾಡೋಣ. ಅಂದ್ರೆ 7.1 ಲ್ಯಾಕ್ 5 ಇಯರ್ಸ್ ಗೆ ಲೋನ್ ತಗೊಳೋದ್ರಿಂದ ನೀವು ಸೇವ್ ಮಾಡಬಹುದು. ಬಟ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಇರೋ ಹಣನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಮಂತ್ಲಿ EMI ಕಟ್ಟೋದಕ್ಕೆ ನೀವು ಹಣನ ದುಡಿಲೇಬೇಕಾಗುತ್ತೆ. ಸೊ ನಿಮ್ ಸಿಚುವೇಶನ್ ಏನು ಅನ್ನೋದು ನೋಡ್ಕೊಂಡು ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ.